ಚಹಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಉಳುವವನೇ ಒಡೆಯ ಅಂತ ಸರ್ಕಾರದವರು ಕಾನೂನು ಮಾಡ್ಯಾರ. ಆದ್ರೆ 50 ವರ್ಷದಿಂದ ಉಳುಮೆ ಮಾಡ್ಕೋತ ಬಂದಿದ್ದ ಕುಟುಂಬದವರ ಕಡೆಯಿಂದ ಈ ಭೂಮಿ ವಶಪಡಿಸಿಕೊಂಡಿದ್ದಕ್ಕೆ ಬೀದಿಗೆ ಬಂದಿರೋ ಈ ಕುಟುಂಬದವರು ತಹಶೀಲ್ದಾರ್ ಆಫೀಸ್ ಮುಂದೆ ಮಕ್ಕಳ ಮರಿನ ಕಟ್ಕೊಂಡು ಉಪವಾಸ ಮಾಡಿದ್ರು. ಆದರೂ ಯಾರೂ ಈ ಕಡೆ ತಿರುಗಿ ನೋಡವಲ್ರು. ಇದು ಹಾವೇರಿ ಜಿಲ್ಲಾದಾಗಿನ ಶಿಗ್ಗಾವಿ ತಹಶೀಲ್ದಾರ್ ಕಚೇರಿ. ಈ ಕಚೇರಿ ಮುಂದೆ 2 ಕುಟುಂಬದವರು ಕಳೆದ 15 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡಾಕತ್ತಾರ. ವಿಷದ ಬಾಟಲ್ ಇಟ್ಕೊಂಡು ಪ್ರತಿಭಟನೆ ಮಾಡಾಕತ್ತಾರ. 50 ವರ್ಷದಿಂದ ಈ ಕುಟುಂಬದವರು ಬಾಡಾ ಗ್ರಾಮದಾಗ 4 ಎಕರೆ ಹೊಲದಾಗ ವ್ಯವಸಾಯ ಮಾಡ್ಕೊಂಡಿದ್ರು. ಆದ್ರೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದವರು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಇವರು ಹೊಲನೆಲ್ಲ ಕಸ್ಕೊಂಡಾರ. ಮಂಜುನಾಥ್ ಕುನ್ನೂರ್ ಶಾಸಕರಿದ್ದಾಗ ಈ ಭೂಮಿ ಇವರಿಗೆ ಕೊಡ್ಬೇಕಂತ ಠರಾವ್ ಪಾಸ್ ಆಗಿತ್ತು. ಇದರಿಂದ ಕಂಗಾಲಾಗಿರೋ ಕುಟುಂಬದವರು ತಹಶೀಲ್ದಾರ್ ಕಚೇರಿ ಮುಂದೆ ಉಪವಾಸ ಕುಂತಾರ. ಈಗ ಬಂದು ನಾವು ಇಲ್ದು ಹೊತ್ತು ನೋಡಿ ಹೊರಗೆ ಹೊಕ್ಕಾರಿ ಇವ್ರು ಹೊರಗೆ ಹೋಗಿ ಒಟ್ಟು ದಿಸಿ ಅಂತೂ ಎಲ್ಲ ತಂತಂದು ನಾನು ಹೊಲದ ಮುಂದೆ ನಿಂದ್ರಿಸ್ಯಾರ. ನಾವು ಹೋದ ಕೇಕಿ ಹೊಡೆದು ನಿಂತ್ಗಳಿಗೆ ದಿಕ್ಕೊಂದು ದೇಶಗೊಂದು ಹೊಕ್ಕಾರಿ ಇವ್ರು. ಯಾಕೆ ನಮ್ಗೆ ಹೊಲ ಬೇಕು ರೀ, ಅರಮನೆ ಕಟ್ಟಾಕತ್ಯಾರಿ, ನಮ್ಗೆ ಹೊಲ ಬೇಕು ಅಂತಂತಾರೆ. ನಾವು ಕೊಡುದಿಲ್ಲ. ನಮ್ಗೆ ಯಾವ್ದು ಏನು ಹೇಳ್ದಂಗನ ಕಾಗಿನಲ್ಲಿ ಆಫೀಸರ್ ರೇವಣಪ್ಪ ಮತ್ತು ತಹಸೀಲ್ದಾರ AC DC ಎಲ್ಲಾರು ನಿಂತು ನಾವು ಇಲ್ಲಿ ಟೈಮ್ದಾಗ ಬಡಜರ್ ಹಚ್ಚಿ ಎಬ್ಬಿಸ್ಯಾರ್ರಿ. ನಮಗ್ ಭೂಮಿ ಏನು ಪರಿಹಾರ ಕೊಡ್ದನ ದಾರಿಗೆ ಪರಿಹಾರ ಕೊಡ್ತೇವೆ ಅಂತಂದು ರೋಡ್ ತಗೊಂಡಾರ್ರಿ ಫಸ್ಟ್. ಆಮ್ಯಾಗ್ರಿ ಇಡೇ ಪೂರ ಹೊಲ ಎಲ್ಲ ತಗೊಳಕುಂತಾರ್ರಿ. ಈಗ ನೀಲಮ್ಮ ಮತ್ತು ಪರಸಪ್ಪ ಕುಟುಂಬಕ್ಕ ಈಗ ಬದುಕಾಕ ಏನೂ ಇಲ್ದಂಗಾಗೈತಿ. ಕಳೆದ 15 ದಿನಗಳಿಂದ ಈ ಭೂಮಿನ ನಮಗ್ ಬಿಟ್ಕೊಡ್ರಿ ಅಂತ ಮಕ್ಕಳು ಮರಿನ ಕಟ್ಕೊಂಡ ಪ್ರತಿಭಟನೆ ಮಾಡಕತ್ತಾರ. ಮುದುಕರು ಇದ್ರಾಗ ಭಾಗವಹಿಸ್ತಾರ. ಇನ್ ಕೆಲವರು ಸಂಘಟನೆಯವರು ಇದಕ್ಕ ಬೆಂಬಲ ಸೂಚಿಸಾರ. ಮಂಜುನಾಥ್ ಕುನ್ನೂರ್ ಅವರ ಆದೇಶದಲ್ಲಿ ಅದು ಪಟ್ಟ ಕೊಡ್ಬೇಕಂತೇಳಿ ತೀರ್ಮಾನ ಮಾಡಿದ್ರು ಸರ್. ಅದೇ ಸರ್, ಇವರು ಜಮೀನುಗಳನ್ನು ಇವರಿಗೆ ಹಕ್ಕುಪತ್ರ ಕೊಡೋವರಿಗೆ ಇವರು ಕಡ್ಡಾಯವಾಗಿ ಇಲ್ಲೇ ಕುಂದಿರ್ತಾರೆ ಸರ್. ಇವರು ಎಷ್ಟ ಪ್ರತಿಭಟನೆ ಮಾಡಕತ್ತಿದ್ರು ಸರ್ಕಾರದವರು ಮಾತ್ರ ಇವರ ಮನವಿಗೆ ಸ್ಪಂದಿಸಾಕ ಹತ್ತಿಲ್ಲ. ಮುಂದಾಗೋ ಅನಾಹುತ ತಪ್ಪಿಸಾಕ ಸರ್ಕಾರ ಇವರಿಗೆ ಸೂಕ್ತ ಪರಿಹಾರ ನೀಡಾಕ ಮುಂದಾಗಬೇಕಾಗೈತಿ. ಕ್ಯಾಮರಾಮನ್ ರಾಜು ಕೂಡ, ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ವಿಜಾಪುರದಾಗಿರೋ ಐತಿಹಾಸಿಕ ಮಹಾದೇವ್ ಗುಡಿ ಜೀರ್ಣೋದ್ಧಾರದ ಸಲುವಾಗಿ ಬೇರೆ ಬೇರೆ ಥರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರ. ನಿನ್ನೆ ಊರಾನ್ ಮೇನ್ ರೋಡ್ನಾಗ ಉಜ್ಜಯಿನಿ ಮತ್ತು ಶ್ರೀಶೈಲ್ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಉತ್ಸವ ಅದ್ದೂರಿಲಿಂದ ನಡೀತು. ಸಂಜೆ ಮುಂದಾಯಿದ ಶ್ರೀಗಳ ನೇತೃತ್ವದಾಗ ಧರ್ಮಸಭಾ ನಡೀತಲ್ಲದೆ ರಾತ್ರಿ ಲಕ್ಷ ದೀಪೋತ್ಸವನೂ ನಡೀತು. ಬಿಜಾಪುರದ ಶಹಾಪೇಟೆಯಾಗಿರೋ ಮಹಾದೇವ್ ಗುಡಿಗ ತಂದ ಅದ ಐತಿಹಾಸಿಕ ಹಿನ್ನೆಲೆ ಐತಿ. ತಡಮಾಡಿ ಆದ್ರೂ ಇಲ್ಲಿ ಮಂದಿ ಕಮಿಟಿ ರಚನಾ ಮಾಡಿಕೊಂಡು ನೆನ್ನೆಯಿಂದ ವಾರೊತ್ತ ನಾನಾ ರೀತಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿ ಗುಡಿ ಜೀರ್ಣೋದ್ಧಾರ ಮಾಡಕ್ ಮುಂದಾಗ್ಯಾರ. ನಿನ್ನೆ ಊರಾನ್ ಸಿದ್ದೇಶ್ವರ ಗುಡಿಲಿಂದ ಪ್ರಮುಖ ರಸ್ತಾಗೋಳದಾಗ ಉಜ್ಜಯಿನಿ ಮತ್ತು ಶ್ರೀಶೈಲ್ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣಾದಿಂದ ನಡೀತು. ಕೂಡ ಜಗದ್ಗುರು ಪಂಚಪೀಠಗಳ ಏನು ಆಚಾರ್ಯರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಅದರೊಟ್ಟಿಗೆ ಇವತ್ತು ಉಜ್ಜಯಿನಿಯ ಮತ್ತು ಶ್ರೀಶೈಲ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಕೂಡ ಮಾಡಿ ಮಾತೆಯರು ಸುಮಾರು 1008 ಕುಂಭಗಳಿಂದ ಜಗದ್ಗುರುಗಳನ್ನು ಸ್ವಾಗತ ಮಾಡಿ ಈ ಸಂಜೆಯ ಹೊತ್ತಿನ ಧರ್ಮ ಸಮಾವೇಶವನ್ನು ಮಾಡಿ ಅದರ ಜೊತೆಗೆ ಲಕ್ಷ ದೀಪೋತ್ಸವವನ್ನು ಈ ನಾಡಿನಲ್ಲಿ ಈ ಶಹಾಪೇಟೆಯ ಮಹಾದೇವ ದೇವಸ್ಥಾನದ ಆವರಣದಲ್ಲಿ ಬೆಳಗಿಸಿರೋದನ್ನು ನೋಡಿದರೆ ನಿಜವಾಗಲೂ ಕೂಡ ಬಿಜಾಪುರ ನಗರ ಅತ್ಯಂತ ಬೆಳಕಿನಿಂದ ಬೆಳಗತಕ್ಕಂಥ ಸಮಯ. ಬಿಜಾಪುರದ ಭಕ್ತಾದಿಗಳು ಈ ಧರ್ಮಸಭಾಕ್ಕೆ ಬಂದ ಶ್ರೀಗಳು ಆಶೀರ್ವಚನ ಪಡೆದ್ರು. ಅಲ್ಲದೆ ಬಿಜಾಪುರದಾನ ಅದರಾಗೂ ಶಹಾಪೇಟೆನ ಹೆಣ್ಮಕ್ಳು ಲಕ್ಷ ದೀಪ ಬೆಳಗಿ ಭಕ್ತಿ ಭಾವದಾಗ ಮಿಂದೆದ್ರು. ಲಕ್ಷ ದೀಪೋತ್ಸವ ಜೀರ್ಣೋದ್ಧಾರದ ನಿಮಿತ್ತವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಶಹಾಪೇಟೆ ಜನರು ಈ ಲಕ್ಷ ದೀಪೋತ್ಸವ ಪಾಲ್ಗೊಂಡಿದ್ದಕ್ಕಾಗಿ ಬಿಜಾಪುರ ಜನತೆಗಳದು ಶಹಾಪೇಟೆಯ ಎಲ್ಲ ಸದ್ಭಕ್ತರಿಗೂ ಈ ಲಕ್ಷ ದೀಪೋತ್ಸವ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಈ ಲಕ್ಷ ದೀಪೋತ್ಸವದ ಕಾರಣಕ್ಕೆ ಮಹಾದೇವ್ ಗುಡಿ ಇರೋ ಶಹಾಪೇಟನ ಓಣಿಗಳೆಲ್ಲ ಬೆಳಕಿನಿಂದ ಮಿಂಚಾಕ್ ಹತ್ತಿ ಅಗದಿ ಸ್ವರ್ಗನ ಭೂಮಿಗೆ ಬಂದಿತ್ತು ನೋಡ್ರಿ. ಮತ್ತೆ ಕ್ಯಾಮರಾ ಪರ್ಸನ್ ಸಂಗಮೇಶ್ ಜೋಡಿ, ರಾಜು ಪಾಟೀಲ, ಸುವರ್ಣ ನ್ಯೂಸ್ 24/7 ಬಿಜಾಪುರ್.